ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ಏನಪ್ಪ ಅಂದ್ರೆ ಕರೆದಿರುವಂತಹ ಕ್ರೈಸ್ ಆಗಿರ್ಬೋದು, VA ಆಗಿರ್ಬೋದು, ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಇವತ್ತು ನಾವು ಮಾತಾಡೋಣ. ಸೊ ಇದರಲ್ಲಿ ನಾನು ಮುಖ್ಯವಾಗಿ ನಿಮಗೆ ಪಠ್ಯಕ್ರಮ ಏನೈತಿ ಮತ್ತು ಯಾವ್ಯಾವ ಪುಸ್ತಕಗಳು ಬಹಳಷ್ಟು ಉತ್ತಮವಾಗಿರ್ತವೆ, ಆ ಪುಸ್ತಕಗಳ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಅದ್ರ ಜೊತೆಗೆ ಸೊ ಎಕ್ಸಾಮ್ ಹೇಗೆ ಏನಪ್ಪ ಅಂದ್ರೆ ನೀವು ಓದ್ಕೋಬೇಕು, ಇದೆಲ್ಲದರ ಕುರಿತಾಗಿ ಏನಪ್ಪ ನೋಡ್ತಾ ಬರೋಣ. ಸೊ ಕೊನೆವರೆಗೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಬನ್ನಿ. ಸೊ ಮುಖ್ಯವಾಗಿ ಸ್ನೇಹಿತರೆ, ಬಹಳ ವರ್ಷಗಳ ನಂತರ ಏನಪ್ಪ ಅಂದ್ರೆ ಈಗ ನಿಮ್ಗೆ ಆಲ್ಮೋಸ್ಟ್ ಕಾಲ್ಫಾರ್ಮ್ ಆಗಿರುವಂಥದ್ದು. ಈ ಬಾರಿ ಏನಪ್ಪ ಅಂದ್ರೆ ಶತಾಯಗತಾಯ ನೀವು ಏನಪ್ಪ ಅಂದ್ರೆ ಕಂಪ್ಲೀಟಾಗಿ ಪ್ರಯತ್ನ ಮಾಡಿ ನಿಮ್ಮ ಕನಸಿನ ಹುದ್ದೆಯನ್ನು ನೀವು ಪಡಿಲೇಬೇಕು. ಸೊ ಹೌದಲ್ವಾ? ಅದಕ್ಕಾಗಿ ಮುಖ್ಯವಾಗಿ ಏನಂದ್ರೆ ಪರೀಕ್ಷೆ ಸ್ವರೂಪ ಏನೈತಿ ತಿಳ್ಕೊಬೇಕು, ಪಠ್ಯಕ್ರಮ ಏನೈತಿ ಅದನ್ನ ಇಟ್ಟುಕೊಂಡೆ ಏನಪ್ಪ ಅಂದ್ರೆ ನೀವು ಬ್ಲೂ ಪ್ರಿಂಟ್ ಇದ್ದಂಗೆ ಅದು. ಓಕೆ, ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅನ್ನೋದು ನೀವು ಗೊತ್ತಾಗಬೇಕು ಅಂದ್ರೆ ಪಠ್ಯಕ್ರಮ ಇಟ್ಕೊಡ್ರಿ. ಅದ್ರ ಜೊತೆಗೆ ಹೋದ ವರ್ಷ ಅಥವಾ ಹಿಂದೆ ಈ ಒಂದು ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ರಚನೆ ಆಗಿತ್ತು ಅನ್ನೋದನ್ನು ತಿಳ್ಕೊಂಡ್ರಿ ಅಂತಂದ್ರೆ ಸೊ ಸುಲಭವಾಗಿ ಏನಂದ್ರೆ ನೀವು ಇದನ್ನು ಕ್ರ್ಯಾಕ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಕೊಟ್ಟಿರುವಂಥ ಸಮಯ ಇನ್ನೂ ಕೂಡ ಏನಪ್ಪ ಅಂದ್ರೆ ಬಹಳ ಕಡಿಮೆ ಐತಿ. ಸೊ VOಗೆ ಆಲ್ಮೋಸ್ಟ್ ನಿಮ್ಗೆ ಎಷ್ಟಪ್ಪ ಅಂತಂದ್ರೆ 83 ಡೇಸ್ ಸಿಗುತ್ತೆ ರೀ. ಇವತ್ತಿನಿಂದ ನಾವು ಕೌಂಟ್ ಮಾಡೋಕೆ ಹೋದ್ವಿ ಅಂತಂದ್ರೆ VOಗೆ ಏನಪ್ಪ ಅಂದ್ರೆ 83 ದಿವಸಗಳಿದಾವೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ. ಇನ್ನು ಅದೇ ರೀತಿ ಲ್ಯಾಂಡ್ ಸರ್ವೇರಿಗೂ ಕೂಡ ಸಂಬಂಧಪಟ್ಟಂಗೆ ನೋಡೋದಕ್ಕೆ ಹೋದ್ರೆ ಅದು ಆಲ್ಮೋಸ್ಟ್ 3ನೇ ತಾರೀಕು ಅಕ್ಟೋಬರ್ ಮತ್ತು 4ನೇ ತಾರೀಕು ಅಕ್ಟೋಬರ್ಗೆ ಇದೆ. ಸ್ಪೆಸಿಫಿಕ್ ಪೇಪರು 3ನೇ ತಾರೀಕು ಮತ್ತು ನೆಕ್ಸ್ಟ್ ಪೇಪರ್ ಏನಿದೆ ಪೇಪರ್ ಫಸ್ಟು VO ಜೊತೆಗೆ ಬರ್ತದೆ. ಹಂಗಾಗಿ ಇದಕ್ಕೂ ಕೂಡ 82 to 83 ಡೇಸ್ ಮಾತ್ರ ಐತಿ. ಆದರೆ ಕ್ರೈಸ್ಗೆ ಏನಪ್ಪ ಅಂದ್ರೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಪರೀಕ್ಷೆಗೆ ಸಂಬಂಧಿತ ಯಾವುದೇ ಮಾಹಿತಿ ಅವ್ರು ಬಿಟ್ಟಿಲ್ಲ. ಹಾಗಾದರೆ ಪಠ್ಯಕ್ರಮ ಏನು ಐತಿ ಅದನ್ನು ಸ್ವಲ್ಪ ನಾವಿಲ್ಲಿ ಗಮನಿಸ್ತಾ ಸಾಗೋಣಂಗಿರೆ. ಸೊ ಮೊದಲೇದಾಗಿ ಗಮನಿಸ್ಕೊಳ್ಳಿ, ಇದು ನಾವು ನೋಡ್ತಿರೋದು ಗ್ರಾಮ ಆಡಳಿತಾಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ನೋಡ್ತಾ ಬರ್ತೀರಿ, ಹೌದಾ? ಸೊ ಇವರಿಗೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮ ಏನು ಅಂತ ನೋಡೋಕೆ ಹೋದಾಗ ಸಾಮಾನ್ಯ ಜ್ಞಾನ ನೋಡ್ರಿ, ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ 2 ಇದ್ದಾವೆ. ಒಟ್ಟಾರೆ ಏನಂದ್ರೆ ಇವರು 200 ಹೌದಾ, ಒಟ್ಟು 200 ಅಂಕಗಳಿಗೆ ಏನಪ್ಪ ಅಂದ್ರೆ ಪರೀಕ್ಷೆ ಬರೀಬೇಕಾಗ್ತದೆ. ಇನ್ನು ಒಂದು ನೆನ್ಪಿಟ್ಕೊಳ್ರಿ, ಏನಂದ್ರೆ 200 ಅಂಕಗಳಲ್ಲಿ ಮಿನಿಮಮ್ ಏನಪ್ಪ ಅಂದ್ರೆ 35% ಏನಪ್ಪ ಅಂದ್ರೆ ನೀವು ಪಡಿಬೇಕು, ಅರ್ಹತೆ ಪಡಿಬೇಕು, ಎಲಿಜಿಬಲ್ ಆಗಬೇಕು ಅಂತಂದ್ರೆ 2 ಪರೀಕ್ಷೆಗಳನ್ನು ಸೇರಿ 35% ಏನಪ್ಪ ಅಂದ್ರೆ ನೀವು ಪಡ್ಕೊಂಡಿರ್ಬೇಕಾಗ್ತದೆ. ಅದರ ಅರ್ಥ ಏನ್ರಿ ಅಂತಂದ್ರೆ ಮಿನಿಮಮ್ ಅಂದ್ರೆ 70 ಮಾರ್ಕ್ಸನ್ನು ತೆಗಿಬೇಕು, ಹೌದಾ? 200ಕ್ಕೆ 70 ಮಾರ್ಕ್ಸ್ ತೆಗೆದ್ರೆ ಏನಪ್ಪ ಅಂದ್ರೆ ಎಲಿಜಿಬಿಲಿಟಿ ಇದ್ದಂಗೆ ಇರ್ತದೆ. ಅಂದರೆ ಇದಕ್ಕೂ 35%, ಇದಕ್ಕೂ 35%, ಆ ರೀತಿಯ ಲೆಕ್ಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಫಸ್ಟ್ ನೋಡಬೇಕು, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಹೇಳ್ತಾ ಬರ್ತಾನೆ. ಸೊ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಪ್ರಶ್ನೆಗಳು ಇರ್ತಾವೆ. ಓಕೆ, ಮುಖ್ಯವಾಗಿ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಪುಸ್ತಕಗಳಾಗಿರಬಹುದು, ಪ್ರಶಸ್ತಿಗಳಾಗಿರಬಹುದು, ಇತ್ತೀಚೆಗೆ ನಿಧನ ಹೊಂದಿರುವಂತಹ ಒಂದು ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಆಗಿರಬಹುದು, ಅಥವಾ ಇತ್ತೀಚೆಗೆ ಜಾರಿಯಾಗಿರುವಂತಹ ಹೊಸ ಯೋಜನೆಗಳಾಗಿರಬಹುದು, ಇವೆಲ್ಲವುಗಳ ಕುರಿತಾಗಿರ್ಪ ಅಂದ್ರೆ ನಿಮಗೆ ಪ್ರಶ್ನೆಗಳು ಬರ್ತಾವೆ. ಇನ್ನು ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಬರ್ತವೆ, ಮುಖ್ಯವಾಗಿ SSLC ಮಟ್ಟದ ದೈನಂದಿನ ಗ್ರಹಿಕೆ ವಿಷಯಗಳು. ಸೊ ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಸ್ವಲ್ಪ ಏನಪ್ಪ ಅಂದ್ರೆ ಮಿಕ್ಸ್ ಮಾಡಬಹುದು, ಹೌದಾ? ಯಾವ್ಯಾವ ವಿಷಯಗಳು ಏನಪ್ಪ ಅಂದ್ರೆ ವಸ್ತುಗಳನ್ನು ಯಾರು ಕಂಡುಹಿಡಿದ್ರು ಅಂತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ವಿಷಯಗಳ ಕುರಿತಾಗಿ. ಸೊ ಹಾಗಾಗಿ ನಮ್ಮ KM ಸುರೇಶ್ ಸರ್ ಬುಕ್ ಅವ್ರದ್ದು ಏನಪ್ಪ ಅಂದ್ರೆ ಬರ್ತದೆ ದೈನಂದಿನ ವಿಷಯಗಳಿಗೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಆ್ಯಕ್ಚುಲಿ ಜನರಲ್ ಸೈನ್ಸ್ ಅಂತೈತಿ, ಆದರೂ ಕೆಲವೊಂದಿಷ್ಟು ವಿಷಯಗಳು ಏನಪ್ಪ ಅಂದ್ರೆ ನಿಮಗೆ ಇದ್ರೊಳಗೆ ಕವರ್ ಆಗ್ತಾ ಬರ್ತಾವೆ ರೀ. ಸೊ ಇದನ್ನು ಕೂಡ ನೀವು ಗಮನಿಸ್ಕೋಬೋದು. ಇನ್ನು ನೆಕ್ಸ್ಟು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ ಹೇಳ್ತಾನೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ. ಮುಖ್ಯವಾಗಿ ಏನಂದ್ರೆ ನೀವು ಇವೆಲ್ಲ ಏನು ನೋಡ್ತಿರಲ್ಲ ಇವುಗಳು ಆಲ್ಮೋಸ್ಟು ನಮ್ಮ ಕರ್ನಾಟಕದ ಪಠ್ಯಪುಸ್ತಕಗಳೆಲ್ಲ ಮೇನ್ ಥಿಂಗ್ ಆಗಿ 6 to 10th ಬೇಸಿಕ್ ಇದು. ಇದನ್ನು ನೀವು ತಿಳ್ಕೊಳ್ಳೇಬೇಕು. ಆಲ್ಮೋಸ್ಟ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಕ್ವಶನ್ಸ್ ರೇಸ್ ಆಗ್ತವೆ, ಹಿಂದೆ ಆಗಿದ್ದು ಅದಾವ. ಇದ್ರ ಜೊತೆಗೆ ನೀವೇನಂದ್ರೆ ಯಾವುದರ ಆಥರ್ ಬುಕ್ಸ್ಗೂ ಹೋಗ್ಬಹುದು. ಇನ್ನು ಸಂವಿಧಾನಕ್ಕೆ ಸಂಬಂಧಪಟ್ರಿ ಅಂತಂದ್ರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ KM ಸುರೇಶ್ ಅವ್ರದ್ದು ಬುಕ್ ಚೆನ್ನಾಗಿದೆ. ಅದ್ರ ಜೊತೆಗೆ ನೀವು ಇನ್ನೊಂದು ಕೂಡ ನೋಡ್ಕೋಬಹುದು, ಯಾವುದ್ರಿ ಅಂದರೆ ಗಂಗಾಧರ PS ಅವ್ರದ್ದು, ಅದು ಕೂಡ ಏನಪ್ಪ ಅಂದ್ರೆ ಪುಸ್ತಕ ಚೆನ್ನಾಗಿದೆ. ಸೊ ಈ ಪುಸ್ತಕ ಆಗಲಿ ಅಥವಾ KM ಸುರೇಶ್ ಬುಕ್ ಏನಿದೆ ಅದು ಕೂಡ ನಿಮಗೆ ಆಲ್ಮೋಸ್ಟ್ ಅತ್ಯುತ್ತಮವಾಗಿ ಅತ್ಯಂತ ಸರಳವಾಗಿ ಏನಪ್ಪ ಅಂದ್ರೆ ಮಾಹಿತಿಯನ್ನು ಕೊಡ್ತಾ ಬಂದಾರೆ. ಓಕೆ, ಇದ್ರ ಜೊತೆಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಹೇಳ್ತಾ ಬರ್ತಾನೆ.
ಹೌದಾ. ಕರ್ನಾಟಕಕ್ಕೆ ಸಂಬಂಧಿಸಿರುವಂಥ ಭಾರತದ ಇತಿಹಾಸ ನಾಗಲೇ ಹೇಳಿದಂತೆ ನೀವು 6 to 10th ಕವರ್ ಮಾಡಿದ್ರಿ ಅಂದರೂ ಕೂಡ ಆಲ್ಮೋಸ್ಟ್ ನಿಮಗೆ ಕವರ್ ಆಗತ್ತೆ. ಈವನ್ ಪ್ಲಸ್ PUC ಒಳಗೆ ಅಷ್ಟೊಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸ ಕೆಲವೊಂದಿಷ್ಟು ಅದಾವ ಟಾಪಿಕ್, ಅದನ್ನು ಕೂಡ ನೀವು ನೋಡ್ಕೋಬಹುದು. ಇನ್ನೂ ನೀವು ಬೇಕಾಯ್ತು ಅಂದ್ರೆ ಪಾಲಾಕ್ಷ ಅಂತ ಬರುತ್ತೆ ಕರ್ನಾಟಕಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಸ್ಪೆಸಿಫಿಕ್ ಆಗಿ ಒಂದು ಓಲ್ಡ್ ಬುಕ್ ಇದೆ. ಸೊ ಈ ರೀತಿಯಾಗಿರ್ಬೋದು. ಇಲ್ಲ ಅದ್ರ ಜೊತೆಗೆ ಏನಂದ್ರೆ KNA ಅವ್ರದ್ದು ಬರ್ತದೆ ನೋಡ್ರಿ, ಸದಾಶಿವ ಅವ್ರದ್ದು, ಅದು ಕೂಡ ಏನಪ್ಪ ಅಂದ್ರೆ ಉತ್ತಮವಾಗಿರುವಂಥ ಮಾಹಿತಿನ ಒಳಗೊಂಡಿರ್ತೈತಿ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ನೋಡ್ರಿ. ಭಾರತದ ಭೂಗೋಳ ನಾನು ಆಗಲೇ ಹೇಳಿದಂತೆ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಒಳಗೆ ಭೂಗೋಳದ ಕುರಿತ ಕರ್ನಾಟಕದ ಭೂಗೋಳ ಅದು ಕಂಪ್ಲೀಟ್ ಆಗಿ ಮಾಹಿತಿ ಐತಿ. ಇನ್ನೂ ಮೇಲಾಗಿ ನೀವೇನಪ್ಪ ಅಂದ್ರೆ ಇಲ್ಲಿ ಡಾಕ್ಟರ್ ರಂಗನಾಥ್ ಅವ್ರದ್ದು ಪುಸ್ತಕ ಬರುತ್ತೆ. ಸೊ ಮುಖ್ಯವಾಗಿ ಇದನ್ನು ಕೂಡ ಏನಪ್ಪ ಅಂದ್ರೆ ನೀವು ತೆಗೆದುಕೋಬಹುದು. ಕರ್ನಾಟಕದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂತ ಐತಿ. ಓಕೆ ನೋಡಿ ಸ್ನೇಹಿತರೆ, ಇವೆಲ್ಲ ವಿಷಯಗಳು ಒಂದೇ ಬುಕ್ಕಲ್ಲಿ ಸಿಗ್ತಾವೆ ಅನ್ನೋದನ್ನು ಬಿಟ್ಬಿಡ್ರಿ. ಸೊ ಕೆಲವೊಂದಿಷ್ಟು ವಿಷಯಗಳು ಒಂದೊಂದು ಬುಕ್ಸ್ ಒಳಗೆ ನಿಮ್ಗೆ ಸಿಗ್ತಾ ಬರ್ತಾವೆ, ಹಾಗಾಗಿ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಬೇಕಾಗ್ತದೆ. ಓಕೆ ಅದೇ ರೀತಿ ಇನ್ನೊಂದು ಏನಪ್ಪ ಅಂದರೆ ಡಾಕ್ಟರ್ ರಂಗನಾಥ್ ಅವ್ರದ್ದೇ ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ ಅಂತ ಬರುತ್ತೆ. ಸೊ ಇಲ್ಲೇನು ಮಾಡ್ತಾನವ, ಇಲ್ಲೂ ಕೆಲವೊಂದಿಷ್ಟು ವಿಷಯಗಳನ್ನು ನೀವು ಈ ಕರ್ನಾಟಕ ಸಂಬಂಧಪಟ್ಟಂಗೂ ಕೂಡ ಪಡಿಬಹುದಾಗಿರ್ತದೆ. ಇದರಾಗಲಿ ಅದರಾಗಲಿ ನೋಡ್ಕೋಬಹುದು. ಇದ್ರ ನೆಕ್ಸ್ಟು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತ ವಿಷಯಗಳು ಅಂತ ಕೇಳ್ತಾನೆ ಅವನು. ಓಕೆ ಸ್ಟೇಟ್ ಮುಖ್ಯವಾಗಿ ರೀಜನಲ್ ಈ ಎರಡು ಕೂಡ ಸಂಬಂಧಪಟ್ಟಂಗೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಇರುವಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳದಾವ. ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಬರ್ತದೆ. ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಹೇಳ್ತಾನೆ. ಸೊ ಕರ್ನಾಟಕ ಎಕನಾಮಿ ಕುರಿತಾಗಿ, ಅದ್ರ ಜೊತೆಗೆ ನೀವು ಪಂಚಾಯತ್ ರಾಜ್ ವ್ಯವಸ್ಥೆ ಕುರಿತಾಗಿ ನೋಡ್ಕೋಬೇಕು. ಹೌದಾ, ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಇನ್ಫಾರ್ಮೇಷನ್ ಏನೈತಿ ಅದು. ಅದ್ರ ಜೊತೆಗೆ ಈ ಕರ್ನಾಟಕದ ಆರ್ಥಿಕ ಸಮೀಕ್ಷೆ, ಆರ್ಥಿಕತೆ ವಿಷಯ ಸಂಬಂಧಪಟ್ಟಂಗೆ ನೋಡೋದಾದ್ರೆ KM ಸುರೇಶ್ ಸರ್ದು ಒಂದು ಬುಕ್ ಬರುತ್ತೆ, ಇದರ ನೋಡ್ಕೋದ್ರಿ. ಅದ್ರ ಜೊತೆಗೆ HRK ಅವ್ರದ್ದು ಕರ್ನಾಟಕದ ಆರ್ಥಿಕತೆ ಅಂತ ಬರುತ್ತೆ. ಓಕೆ ಇದಾದರೂ ಕೂಡ ವರ್ಕೌಟ್ ಆಗ್ತದೆ. ಇನ್ನು ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಒಂದು ಸ್ಪರ್ಧಾ ಕ್ರಾಂತಿ ಅಂತ ಬರುತ್ತೆ ರೀ. 2 ಪುಸ್ತಕಗಳನ್ನು ನೀವು ಗಮನಿಸ್ಕೋಬೋದು. ಅಶೋಕ್ ಮಿರ್ಜಿ ಸರ್ ಅವ್ರದ್ದು ಸ್ಪರ್ಧಾ ಕ್ರಾಂತಿ ಅಂತ ಬರುತ್ತೆ. ಅಷ್ಟು ಡೆಪ್ತ್ ಆಗಿ ಬೇಕಾಗಿಲ್ಲ. ಸೊ ಜಸ್ಟ್ ಏನಪ್ಪ ಅಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳ ವಿಷಯ ಏನೈತಿ ಇದರ ತೆಗೆದುಕೊಳ್ರಿ. ಇಲ್ಲ ಅಂತಂದರೆ KM ಸುರೇಶ್ ಸರ್ ಬುಕ್ ಅವ್ರದ್ದೇ ಬರ್ತದೆ. ಓಕೆ ಆ್ಯಂಡ್ ಒನ್ ಮೋರ್ ಟೈಮ್ ನಾನು ಹೇಳ್ತಿದ್ದೀನಿ, ಈ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಪೂರ್ತಿ ಏನಪ್ಪ ಅಂದ್ರೆ ಡೆಪ್ತಾಗಿ ಎಲ್ಲ ಕೇಳ್ತಾ ಇಲ್ಲ. ಗ್ರಾಮೀಣ ಪಂಚಾಯತ್ ರಾಜ್ ಸಂಸ್ಥೆಗಳ ವಿಷಯಗಳ ಏನೈತಿ ಮತ್ತು ಗ್ರಾಮೀಣ ಸಹಕಾರಿ ಸಂಘಗಳೇನದವ ಅವುಗಳ ಸಂಬಂಧಪಟ್ಟಂಗೆ ಕರ್ನಾಟಕದ ಆರ್ಥಿಕತೆ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗ್ತದೆ. ಇನ್ನು ಲಾಸ್ಟಿಗೆ ಕರ್ನಾಟಕದ ಪರಿಸರ ಸಂಬಂಧಿಸಿದಂತಹ ಸಮಸ್ಯೆಗಳು ಏನದವ ಅವುಗಳ ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಹೇಳ್ತಾರೆ. ಸೊ ಈ ರೀತಿ ಇವಿಷ್ಟು ವಿಷಯಗಳನ್ನು ಒಳಗೊಂಡಂತಹ ಪತ್ರಿಕೆನೇ ಪೇಪರ್ 1 ಆಗಿರ್ತತಿ. ಆಲ್ಮೋಸ್ಟ್ ಇವೇ ವಿಷಯಗಳು ನಿಮಗೆ ಭೂಮಾಪಕರ ಹುದ್ದೆ ಒಳಗೂ ಕೂಡ ಕಂಡುಬರ್ತಾವೆ. ನಾನು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಈ ರೀತಿ ಇವೆಲ್ಲ ವಿಷಯಗಳನ್ನು ಒಳಗೊಂಡಂಥ ಪೇಪರ್ ಫಸ್ಟ್ ಇರ್ತೈತಿ. ಇನ್ನು ಪೇಪರ್ 2 ಏನಿದೆ ರೀ, ಪೇಪರ್ 2 ಅಂತ ಬಂದಾಗ ನಾವು ಸಾಮಾನ್ಯ ಕನ್ನಡ, ಇದು ಕಮ್ಯುನಿಕೇಷನ್ ಆಗಿರ್ತೈತಿ. ಸಾಮಾನ್ಯ ಕನ್ನಡ ಅಂತ ಬಂದಾಗ ಏನಾಗತ್ತೆ ರೀ, ಅಲ್ಲಿ ಕಂಪ್ಲೀಟಾಗಿ ನೋಡ್ಬೋದು ವ್ಯಾಕರಣ ಆಗಿರ್ತೈತಿ, ವ್ಯಾಕರಣ ಇರ್ತದೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಛಂದಸ್ಸು ಇದ್ರೊಳಗೆ ಕೌಂಟ್ ಆಗತ್ತೆ. ಓಕೆ ಆಮೇಲೆ ಸಾಹಿತ್ಯ ಕೂಡ ಬರುತ್ತೆ. ಸಾಹಿತ್ಯ, ನಡುಗನ್ನಡ, ಹಳೆಗನ್ನಡ ಮತ್ತು ಹೊಸಗನ್ನಡದ ಕುರಿತಾಗಿ ಇವೆಲ್ಲವೇನಪ್ಪ ಅಂದ್ರೆ ಕವರ್ ಆಗ್ತಾ ಬರ್ತೈತಿ, ಅದನ್ನು ನೋಡ್ಬೋದು. ಅದ್ರ ಜೊತೆಗೆ ಸಾಮಾನ್ಯ ಇಂಗ್ಲೀಷ್ ಕೂಡ ಏನಪ್ಪ ಅಂದ್ರೆ ಮುಖ್ಯವಾಗಿ ಗ್ರಾಮರ್ ಇದ್ದೇ ಇರ್ತದೆ. ಇಲ್ಲಿ ಕನ್ನಡ ವ್ಯಾಕರಣಕ್ಕೆ ನೀವು 6 to 10th ಕೂಡ ಕವರ್ ಮಾಡಿದ್ರು ಸಾಕಾಗ್ತದೆ. ಅದ್ರ ಜೊತೆಗೆ ಕನ್ನಡ ಕೋರ್ಸ್ ಕೂಡ ಐತಿ, ಅದನ್ನು ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು. ಇನ್ನೊಂದು VO ಬ್ಯಾಚ್ ಕೋರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ಅಲ್ಲಿ ಕಂಪ್ಲೀಟಾಗಿ ಎಲ್ಲವೂ ಮಾಹಿತಿ ನಿಮ್ಗೆ ಸಿಗುತ್ತೆ. ಇನ್ನು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದು ಪುಸ್ತಕ ಗುರುರಾಜ್ ಬುಲ್ಬುಲೆ ಸರ್ದು ಒಂದು ಬರ್ತದೆ ನೋಡ್ರಿ, ಅದೆಲ್ಲ ಕಾಣ್ತಾ ಇಲ್ಲ. ಸೊ ಗುರುರಾಜ್ ಬುಲ್ಬುಲೆ ಸರ್ದು ಚೆನ್ನಾಗೈತಿ, ಅದು ಕೂಡ ಏನಪ್ಪ ಅಂದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಸೊ ಇದು VOಗೆ ಇರುವಂತಹ ಕಂಪ್ಲೀಟ್ ಏನಪ್ಪ ಅಂತಂದ್ರೆ ಒಂದು ಪಠ್ಯಕ್ರಮ ಐತಿ. ಇನ್ನು 2024ರಲ್ಲಿ ಏನು ಕಾಲ್ ಆಗಿತ್ತಲ್ಲ, ಆವಾಗಿಂದ ಒಂದು ಪ್ರಶ್ನೆ ಪತ್ರಿಕೆನ ಒಂಚೂರು ತೆಗೆದುಕೊಡ್ರಿ. ಅದನ್ನು ನೀವು ಬಿಡಿಸಿದಾಗ ಸೊ ಯಾವ ರೀತಿ ಕ್ವಶನ್ಸ್ ಬಂದಾವ ಅನ್ನೋದು ನಿಮಗೆ ಐಡಿಯಾ ಸಿಗುತ್ತೆ. ಓಕೆ ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ ಅಲ್ಲ, ಒಟ್ಟು 100 ಅಂಕಗಳು, 100 ಪ್ರಶ್ನೆಗಳನ್ನು ಒಳಗೊಂಡಿರ್ತಾವೆ. ಅಂದರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ. ಇದರ ಸಮಯಾವಕಾಶ ಎಷ್ಟು? 2 ಗಂಟೆ ಆಗಿರ್ತದೆ. ಹಾಗಾದರೆ ಇಲ್ಲಿ ನಾವು VR ನೋಡಿದ್ವಲ್ಲ, ನೆಕ್ಸ್ಟ್ ನೋಡೋಣ
ನಿಮ್ಗೆ 2 ವಿಷಯಗಳನ್ನ ನೆನ್ಪಿಟ್ಕೊಳ್ರಿ. ಮುಖ್ಯವಾಗಿ ಏನಂತಂದ್ರೆ 70 ಮಾರ್ಕ್ಸ್ ಮಿನಿಮಮ್ ಏನಪ್ಪ ಅಂದ್ರೆ ಪಡಿಬೇಕಾಗುತ್ತೆ, ಅಂದ್ರೆ 35% ಅಂತೇಳಿ. ಈಗಾಗಲೇ ಡೇಟ್ ಕೂಡ ಅನೌನ್ಸ್ ಆಗ್ಯದ. ಯಾವಾಗ ಐತ್ರಿ ಅಂತಂದ್ರೆ ಅಕ್ಟೋಬರ್ 4ಕ್ಕೆ ಎಕ್ಸಾಮ್ ಐತಿ. ಪೇಪರ್ ಫಸ್ಟು ಬೆಳಗ್ಗೆ 10:00ರಿಂದ 12:30, ಪೇಪರ್ ಸೆಕೆಂಡು 2:30ರಿಂದ 4:30 ಆಗಿರ್ತದೆ. ಒಟ್ಟಾರೆ ಏನ್ರಿ ಅಂತಂದ್ರೆ ನಮಗೆ ಇವತ್ತು ಅಂದ್ರೆ ಏನ್ರಿ 12/7/2026ಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ಗೆ 83 ಡೇಸ್ ಉಳ್ದದ. ಸೊ 83 ಡೇಸ್ ಸರಿಯಾಗಿ ಏನಪ್ಪ ಅಂದ್ರೆ ಯುಟಿಲೈಸ್ ಮಾಡಿರಿ. 83 ದಿವಸಗಳನ್ನು ಅದ್ಭುತವಾಗಿ ಏನಪ್ಪ ಅಂದ್ರೆ ನೀವು ಬಳಕೆ ಮಾಡಬೇಕು. ಬಿಕಾಸ್ ಏನಪ್ಪ ಅಂದ್ರೆ ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯುವಂಥ ಅವಕಾಶ, ಯಾಕಂದ್ರೆ ಮತ್ತೆ ಅವಕಾಶಗಳು ಸಿಗಂಗಿಲ್ಲ ರೀ. ಅವಕಾಶ ಸಿಕ್ಕಾಗ ನಾವು ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವೇನಾಗ್ತೀವಿ, ಬುರ್ಕರಾಗ್ತೀವಿ. ಸೊ ಹಾಗಾಗಿ ಇದನ್ನು ಎಷ್ಟು ನಿಮ್ಗೆ ಸಮಯ ಸಿಗುತ್ತೆ ಅಷ್ಟನ್ನು ಉತ್ತಮವಾಗಿ ಬಳಕೆ ಮಾಡಿಕೊಡ್ರಿ. ಥೇರಿಗಳನ್ನು ಕಂಪ್ಲೀಟಾಗಿ ನೋಡ್ಕೊಡ್ರಿ. ಥೇರಿ ಕ್ಲಾಸಸ್ಗಳು ಥೇರಿ ಓದ್ಕೊಂಡಾದ್ಮೇಲೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಹೇಗೆ ಕೇಳ್ಯಾನ ನೋಡ್ಕೊಡ್ರಿ. ಅದಾದಮೇಲೆ ಏನಪ್ಪ ಅಂತಂದ್ರೆ ಮಾದರಿ ಪ್ರಶ್ನೆಗಳು, ಹೌದಾ, ಮಾಡೆಲ್ ಕ್ವಶನ್ಸ್ ಏನದಲ್ಲ ಅವುಗಳನ್ನು ಬಿಡಿಸ್ಕೊಡ್ರಿ. ಸೊ ಇದರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ನೀವು ಪ್ರಾಕ್ಟೀಸ್ ಆಗ್ತಾ ಬರ್ತದೆ. ಈ ಹುದ್ದೆ ಏನಪ್ಪ ಅಂದ್ರೆ ನಿಮ್ಮ ಕೈನ ಬಿಟ್ಟು ಹೋಗೋದಿಲ್ಲ. ಆಮೇಲೆ ಒಂದು ತಲೆಗೆ ಇಟ್ಕೊಳ್ರಿ, ಪೋಸ್ಟ್ಗಳು ಕಡಿಮೆ ಇದಾವ. ನಿಮಗೆ ಬೇಕಾಗಿರೋದು ಎಷ್ಟು ರೀ, ಒಂದು ಹುದ್ದೆ. ಸರಿಯಾದ ಡಿಸ್ಟಿಕ್ಕನ್ನು ಆಯ್ಕೆ ಮಾಡಿಕೊಂಡು ಅಪ್ಲೈ ಮಾಡಿ ಚೆನ್ನಾಗಿ ಹೋದ್ರಿ, ನಿಮಗೆ ಬೇಕಾಗಿರುವಂಥ ನಿಮ್ಮ ಒಂದು ಹುದ್ದೆ ಸಿಗುತ್ತೆ ಅಲ್ವಾ. ಇನ್ನು ನೆಕ್ಸ್ಟು ನಾವು ನೋಡಬೇಕಾಗಿರೋದು ಏನ್ರಿ ಅಂದ್ರೆ ಭೂಮಾಪಕರ ಹುದ್ದೆ. ನಾನು ನಿಮ್ಗೆ ಆಗಲೇ ಹೇಳಿದೆ, ಪೇಪರ್ ಫಸ್ಟು VAO ಆಗಲಿ ಇದಾಗಲಿ ಆಲ್ಮೋಸ್ಟ್ ಸೇಮ್ ಅದಾವ. ಗಮನಿಸ್ಕೊಳ್ಳಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿರುವಂಥ GK ಐತಿ. ದೈನಂದಿನ ಗ್ರಹಿಕೆ ವಿಷಯಗಳು ಸೇಮು. ಭಾರತದ ಸಂವಿಧಾನದ ಸ್ಥೂಲ ನೋಟ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಕರ್ನಾಟಕದ ಆರ್ಥಿಕತೆ, ಆಮೇಲೆ ಕರ್ನಾಟಕದ ಪರಿಸರ. ಸೊ VAO ಮತ್ತು ಈ ಭೂಮಾಪಕರು ಲ್ಯಾಂಡ್ ಸರ್ವೇಯರ್ ಎರಡೂ ಕೂಡ ಪೇಪರ್ ಫಸ್ಟು ಸೇಮ್ ಐತಿ. ಅದಕ್ಕೆ ಏನು ಮಾಡಿದಾನ ಅಂತಂದ್ರೆ ಇದ್ರದ್ದು ಎಕ್ಸಾಮ್ ಡೇಟ್ ಏನಪ್ಪ ಅಂದ್ರೆ ಪೇಪರ್ ಫಸ್ಟಿಂದು 4ನೇ ತಾರೀಕಿಗೆ ಐತಿ. ಗಮನಿಸ್ಕೊಡ್ರಿ, ಹೌದಾ. 4ನೇ ತಾರೀಕಿಗೆ ಪೇಪರ್ ಫಸ್ಟಿಂದ ಏನಪ್ಪ ಅಂದ್ರೆ ನಿಮಗೆ ಇರ್ತದೆ. ಎರಡೂ ಕೂಡ ಸೇಮ್, ಒನ್ ಡೇ ಮಾತ್ರ ಎಕ್ಸಾಮ್ ಇಟ್ಟಾನ. ನಿರ್ದಿಷ್ಟ ಪತ್ರಿಕೆ ಚೇಂಜ್ ಆಗುತ್ತೆ ಇಲ್ಲಿ, ಹೌದಾ. ನಿರ್ದಿಷ್ಟ ಪತ್ರಿಕೆ ಏನಿದೆಲ್ಲ ಇಲ್ಲಿ ಅದು ಬದಲಾಗ್ತೈತಿ. ಯಾರ್ದು ಇಲ್ಲಿ ಭೂಮಾಪಕರಿಗೆ ಸಂಬಂಧಪಟ್ಟಂಗೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಮ್ಯಾಥ್ಸ್ ತುಂಬ ಏನಪ್ಪ ಅಂದ್ರೆ ಕೇಳ್ತಾ ಬಂದ 40% ಮ್ಯಾಥ್ಸ್ ಐತಿ, ಹೌದಾ. ಯಾರಿಗೆ ಭೂಮಾಪಕರಿಗೆ ಸಂಬಂಧಪಟ್ಟಂಗೆ 40% ಏನಪ್ಪ ಅಂದ್ರೆ ಮ್ಯಾಥ್ಸ್ ಐತಿ. ಇದ್ರದ್ದು ಒಂದು PDF ಏನೈತೆ ಈಗಾಗಲೇ ನಾನು ಇದ್ರಲ್ಲಿ ಹಾಕಿದ್ದೀನಿ, ಅದು ಒಂಚೂರು ನೀವು ಗಮನಿಸ್ಕೋಬೇಕು, ಸಿಲೆಬಸ್ ಯಾವ ರೀತಿ ಐತೆ ಅಂತೇಳಿ. ಆರಾಮಾಗಿ ಯಾರೆಲ್ಲ ಈಗಾಗಲೇ ಇದೇ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನು ಕಲ್ತಿರ್ತೀರಿ ಈಸಿ ಆಗಿರ್ತೈತಿ. ಅಲ್ಜಿಬ್ರಾ ಆಗಿರಬಹುದು, ನಂಬರ್ ಸಿಸ್ಟಮ್ ಆಗಿರಬಹುದು, ಜಾಮೆಟ್ರಿ ಆಗಿರಬಹುದು, ಇವೆಲ್ಲವನ್ನು ಏನಪ್ಪ ಅಂದ್ರೆ ನೀವು ನೋಡಬಹುದು. ಇದ್ರ ಜೊತೆಗೆ 10% ಫಿಸಿಕ್ಸ್ ಕೊಡ್ತಾನೆ. ಫಿಸಿಕ್ಸ್ ಎಷ್ಟು ರೀ, 10% ಐತಿ. ಓಕೆ, 10% ಫಿಸಿಕ್ಸ್ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕೊಡ್ತಾ ಬರ್ತಾನೆ. ಆಲ್ಮೋಸ್ಟು ನೀವು 6 to PUC ಒಳಗೆ ಏನಪ್ಪ ಅಂದ್ರೆ ಕವರ್ ಮಾಡಿದರೆ ಈಸಿ ಆಗ್ತದೆ. ಇನ್ನು ಜೋಗ್ರಫಿ 10% ಐತಿ, ಹೌದಾ. ಜೋಗ್ರಫಿ ಎಷ್ಟು ಐತಿ ರೀ, 10% ಐತಿ. ಅದ್ರ ಜೊತೆಗೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೆ ಅಂತ ಬರುತ್ತೆ, ಸರ್ವೇಯಿಂಗ್. ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಇದಕ್ಕೆ 20% ಏನಪ್ಪ ಅಂದ್ರೆ ಸಿಲೆಬಸ್ ಕೊಟ್ಟಾನ, 20%. ಅದಾದಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ ಐತಿ, ಹೌದಾ. ಕಂಪ್ಯೂಟರ್ ಅಪ್ಲಿಕೇಶನ್ ಇದಕ್ಕೂ ಕೂಡ 20% ಐತಿ. ಈ ರೀತಿ ಏನಪ್ಪ ಅಂದ್ರೆ ಟೋಟಲಿ ಸೆಕೆಂಡ್ ಪೇಪರ್ ಸಿಲೆಬಸ್ಸನ್ನು ಇವರು ಡಿವೈಡ್ ಮಾಡ್ಯಾರ. ಫಿಸಿಕ್ಸ್ 10%, ಮ್ಯಾಥ್ಸ್ 40%, 50% ಆಯಿತು. ಜೋಗ್ರಫಿ 10%, ಆಮೇಲೆ ನೆಕ್ಸ್ಟು ಏನಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ ಏನಪ್ಪ ಅಂದ್ರೆ 20% ಐತಿ. ಇನ್ನು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಂತ ಬರುತ್ತೆ, ಅದು 20%, ಇಲ್ಲಿ 50%, ಟೋಟಲಿ 100% ಏನಿದೆ ಅಲ್ಲ ಇದನ್ನು ಈ ಟೈಪ್ ಡಿವೈಡ್ ಮಾಡೋಣ ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟಂಗೆ. ಓಕೆ, ಇದು ಕೂಡ ನಿಮ್ಗೆ ಸಿಗುತ್ತೆ. ಸರಿ, ಹಾಗಾಗಿ ಮುಖ್ಯವಾಗಿ ನೋಡ್ರಿ, ಕಡಿಮೆ ಅವಕಾಶ ಐತಿ, ಟೈಮ್ ಬಹಳ ಕಡಿಮೆ ಐತಿ. ಆ ಕಡಿಮೆ ಟೈಮ್ ಒಳಗೆ ಇವೆಲ್ಲವನ್ನು ನೀವು ಕವರ್ ಮಾಡಬೇಕು. ಸೊ ಯಾವ್ಯಾವ ಪುಸ್ತಕಗಳು ಏನಂತ ನೀವು ಯಾರು ಸೆಲ್ಫ್ ಸ್ಟಡಿ ಮಾಡ್ತಿರ್ತೀರಿ ಸರಿಯಾಗಿ ಸಮಯವನ್ನು ಉಪಯೋಗಿಸ್ಕೊಡ್ರಿ. ಮೊದಲೇನಪ್ಪ ಅಂದ್ರೆ ಒಂದು ಕರೆಕ್ಟಾಗಿ ನಿಮ್ಮದೇ ಆಗಿರುವಂತಹ ಟೈಮ್ ಟೇಬಲ್ ಹಾಕ್ಕೊಡ್ರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಟೇಬಲ್ ಹೆಂಗಿರಬೇಕು ಅಂತಂದ್ರೆ
ಏನು ಸಮಯ ಐತಿ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ನೀವು ಓದಕ್ಕೆ ಕೂತ್ಕೊಂಡಿರಿ ಅಂತಂದ್ರೆ ಎಲ್ಲೂ ಎದ್ದು ಹೋಗಬಾರ್ದು. ಆ ರೀತಿ ಏನಪ್ಪ ಅಂದ್ರೆ ಒಂದು ಟೈಮ್ ಟೇಬಲ್ ಹಾಕ್ಕೊಡ್ರಿ. ಅದಕ್ಕೆ ತಕ್ಕಂಗೆ ಏನಪ್ಪ ಅಂತಂದ್ರೆ ಒಂದು ನಿಮ್ಮದೇ ಆಗಿರುವಂತಹ ಶಾರ್ಟ್ಸ್ ನೋಟ್ಸ್ ಮಾಡ್ಕೊಡ್ರಿ ಸ್ನೇಹಿತರೆ. ಹೌದಾ, ಶಾರ್ಟ್ ನೋಟ್ಸ್. ಸೊ ಈ ಶಾರ್ಟ್ ನೋಟ್ಸ್ ಹೆಂಗಿರಬೇಕು ಅಂತಂದ್ರೆ ಜಸ್ಟ್ ನೀವು ಒಂದು ಗ್ಲಾನ್ಸ್ ಮಾಡಿದ್ರೆ ಸಾಕು, ಎಕ್ಸಾಮ್ ಟೈಮ್ನಲ್ಲಿ ಹಿಂದೆ ಒಂದು ವಾರದೊಳಗೆ ರಿವಿಷನ್ ಆದಂಗೆ ಆಗಿರ್ಬೇಕು. ಆ ಟೈಪ್ ಮಾಡ್ಕೊಡ್ರಿ. ಇನ್ನು ಯಾರಾದರೂ ಜರ್ನಿ ಮಾಡೋರು ಇದ್ರಿ ಅಂತಂದ್ರೆ ಸ್ವಲ್ಪ ಸಮಯ ಸಾಕಾಗ್ತಿಲ್ಲ ಅನ್ನೋಂಥವ್ರು ಏನು ಮಾಡ್ಬೋದು, ನೀವು ನೋಟ್ಸ್ ಮಾಡ್ಕೊಳ್ಳುವಾಗ ಅಥವಾ ಅದನ್ನು ಓದ್ಕೊಂಡು ರೆಕಾರ್ಡ್ ಕೂಡ ಮಾಡ್ಕೊಡ್ರಿ. ರೆಕಾರ್ಡ್ ಮಾಡ್ಕೊಂಡು ಅದನ್ನು ಫ್ರೀ ಇದ್ದಾಗ ಕೇಳ್ಕೊಬೋದಾಗಿರ್ತೈತಿ. ಆಮೇಲೆ ಮೇನ್ ಥಿಂಗ್ ಏನಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಿದಾಗ ಯಾವ ರೀತಿ ಕ್ವಶನ್ಸ್ ಬಂದಿದ್ದು ಅನ್ನೋದು ಐಡಿಯಾ ಸಿಗುತ್ತೆ. ಸೊ ಅದೇ ಮಾದರಿಯಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ಥಿಯರಿ ಓದುವಾಗ ಇಲ್ಲಿ ಈ ಟೈಪ್ ಕ್ವಶನ್ಸ್ ಬರ್ಬೋದು, ಇಲ್ಲಿ ಹೀಗೆ ಕೇಳ್ಬೋದು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅಂಥದ್ದನ್ನು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಓದ್ರಿ. ಓಕೆ, ಇದ್ರ ಜೊತೆಗೆ ಆಬ್ವಿಯಸ್ಲಿ ಥಿಯರಿ ಓದಿದ ಮೇಲೆ ನೀವು ಎಷ್ಟರ ಮಟ್ಟಿಗೆ ಅದು ನೆನ್ಪು ಉಳಿದದೆ ಅನ್ನೋದಕ್ಕೆ MCQs ಬಿಡಿಸ್ತಾ ಬನ್ನಿರಿ. MCQಸನ್ನು ಬಿಡಿಸ್ತಾ ಬನ್ನಿರಿ, ಏನಾಗತ್ತಾ ಪ್ರಾಕ್ಟೀಸ್ ಆಗ್ತಾ ಬರ್ತದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಈ ಒಂದು ರಮೇಶ್ ಅಕಾಡೆಮಿ ಆ್ಯಪ್ ಒಳಗೂ ಕೂಡ ಮುಖ್ಯವಾಗಿ ಯಾವುದ್ರಿ, ಗ್ರಾಮ ಆಡಳಿತಾಧಿಕಾರಿಗೆ ಸಂಬಂಧಪಟ್ಟಂಗೆ ಹೊಸ ಬ್ಯಾಚ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಭೂಮಾಪಕರ ಹುದ್ದೆಗೂ ಸಂಬಂಧಪಟ್ಟಂಗೆ ಹೊಸ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಈ ಹಿಂದೆ ನಾವೇ ಏನಪ್ಪ ಅಂದ್ರೆ ಸ್ಪರ್ಧಾ ಕನಸು ಎನ್ನುವಂತಹ ಒಂದು ವೇದಿಕೆಯನ್ನು ಹುಟ್ಟು ಹಾಕಿದ್ವಿ ಅಕಾಡೆಮಿ ಹೋದ ನಂತರ. ಅವಾಗಲೂ ಕೂಡ ಏನಪ್ಪ ಅಂದ್ರೆ ಸುಮಾರು ಜನ ಏನಂದ್ರೆ ನಮ್ಮಲ್ಲಿ ಜಾಯ್ನ್ ಆಗಿದ್ರು ಮತ್ತು ಕಂಪ್ಲೀಟ್ ಆಗಿ ಸಿಲೆಬಸ್ ಕೂಡ ಕವರ್ ಮಾಡಿದ್ವಿ. ಸೊ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಮತ್ತು ಕೆಲವರೆಲ್ಲ VO ಆಗಿ ಕೂಡ ಏನಪ್ಪ ಅಂದ್ರೆ ಅಪಾಯಿಂಟ್ ಆಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಭೂಮಾಪಕರ ಹುದ್ದೆಗೂ ಸಂಬಂಧಪಟ್ಟಂಗೆ ನಿಮಗೆ ಇಲ್ಲಿ ಬ್ಯಾಚ್ ಕೋರ್ಸ್ ಸಿಗುತ್ತೆ. ಸೊ ಆಫರ್ ಪ್ರೈಸು ಗಮನಿಸ್ಕೊಳ್ಳಿ, 1299 ಐತಿ ಭೂಮಾಪಕರ ಹುದ್ದೆಗೆ ಸಂಬಂಧಪಟ್ಟಂಗೆ. ಲೈವ್ ಆ್ಯಂಡ್ ರೆಕಾರ್ಡ್ ಕ್ಲಾಸಸ್ಗಳಿರ್ತಾವೆ. ಕಂಪ್ಲೀಟಾಗಿ ಏನಪ್ಪ ಅಂದ್ರೆ ಡೌಟ್ಸ್ಗಳು ಇಲ್ಲದೆ ಇರೋ ಥರ ಏನಪ್ಪ ಅಂದ್ರೆ ಕ್ಲಾಸಸ್ಗಳೆಲ್ಲವೂ ಕೂಡ ಇಲ್ಲಿ ನಿಮ್ಮ ಒಂದು ಎಜುಕೇಟರ್ಸ್ಗಳೇ ನಿಮಗೆ ಮುಖ್ಯವಾಗಿ ಮಾಡ್ತಾ ಬರ್ತಾರೆ. ಅದ್ರ ಜೊತೆಗೆ ಚಾಪ್ಟರ್ ವೈಸ್ ಏನಪ್ಪ ಅಂದ್ರೆ MCQsಗಳನ್ನು ಹಾಕಿರ್ತೀವಿ, ಅವುಗಳನ್ನು ಕೂಡ ನೀವು ನೋಡ್ಕೋಬೋದಾಗಿರ್ತದೆ. ಇನ್ನು ಅದೇ ರೀತಿ ಗ್ರಾಮ ಆಡಳಿತಾಧಿಕಾರಿಗೂ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಪೇಪರ್ ಫಸ್ಟ್ ಆ್ಯಂಡ್ ಸೆಕೆಂಡ್, ಹೌದಾ, ಪತ್ರಿಕೆ 1 ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಬರ್ತೈತಿ. ಅದ್ರ ಜೊತೆಗೆ ಲೈವ್ ಕ್ಲಾಸಸ್ಗಳು, ಈವನ್ ರೆಕಾರ್ಡ್ ಕ್ಲಾಸಸ್ಗಳು ಇರ್ತವೆ. ಸೊ ಲೈವ್ ಕ್ಲಾಸಸ್ಗಳು ಏನೇ ಡೌಟ್ಸ್ಗಳಿದ್ರು ಕೂಡ ನೀವೆಲ್ಲೇ ಕೇಳಿ ಬಗೆಹರಿಸ್ಕೋಬೋದಾಗಿರ್ತದೆ. ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ಸ್ನ ಬಿಡಿಸಲಾಗ್ತದೆ ಮತ್ತು ಮಾದರಿ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಯಾರು ಇಂಟ್ರೆಸ್ಟ್ ಇದ್ದೀರಿ, ಡೌಟ್ಸ್ಗಳಿತ್ತು ಅಂದರೆ ಈ ಕೆಳಗಿನ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ಪಡಿಬೋದು. ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಅತ್ಯಂತ ಕಡಿಮೆ ಬೆಲೆಯೊಳಗೆ ನಾವು ಈ ಒಂದು ಬ್ಯಾಚ್ ಕೋರ್ಸ್ ಮಾಡಿ ಯಶಸ್ವಿಯನ್ನು ಪಡ್ಕೊಂಡಿದ್ವಿ, ಯಾವುದು ಗ್ರಾಮ ಆಡಳಿತಾಧಿಕಾರಿ ಸಂಬಂಧಪಟ್ಟಂಗೆ. ಇವಾಗಲೂ ಕೂಡ ಅದೇ 949ಗೆ ನಿಮಗೆ ಸಿಗ್ತಾ ಇದೆ. ಇದು ಕೂಡ ಲಿಮಿಟೆಡ್ ಆಫರ್ ಆಗಿರ್ತದೆ. ಸೊ ಆದಷ್ಟು ಬೇಗ ಏನಪ್ಪ ಅಂದ್ರೆ ಜಾಯ್ನ್ ಆಗ್ರಿ. ಈ ಬ್ಯಾಚ್ ಕೋರ್ಸ್ ನಿಮಗೇನಪ್ಪ ಅಂದ್ರೆ ಇದೇ ತಿಂಗಳು ಗಮನಿಸ್ಕೊಳ್ಳಿ, ಈ ಬ್ಯಾಚ್ ಕೋರ್ಸ್ ಇದೇ ತಿಂಗಳು ಏನಪ್ಪ ಅಂದ್ರೆ ನಿಮ್ಗೆ 20ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ ರೀ. 20. ಓಕೆ, ಈಗಾಗಲೇ ಏನಂದ್ರೆ ನಿಮ್ಗೆ ಕ್ಲಾಸಸ್ಗಳು ಇರ್ತಾವೆ. ಸೊ ಲೈವ್ ಕ್ಲಾಸಸ್ಗಳೆಲ್ಲ ಏನದಾವ 20ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಬರ್ತಾವೆ, ಗಮನಿಸ್ಕೋಬೋದು. ಇನ್ನು ಒನ್ ಮೋರ್ ಥಿಂಗ್ ಏನಪ್ಪ ಅಂದ್ರೆ ನಾವು ಭೂಮಾಪಕರು ಗಮನಿಸ್ಕೊಂಡಿವಿ. ಇನ್ನು ಕ್ರೈಸ್ಗೆ ಸಂಬಂಧಪಟ್ಟಂಗೆ ಯಾರೆಲ್ಲ ಕರ್ನಾಟಕ ವಸತಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಏನಪ್ಪ ಅಂದ್ರೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೆ ಅದ್ರದ್ದು ಡೀಟೇಲ್ ಆಗಿ ವಿಡಿಯೋ ಅಂತ ನಾನು ಮಾಡಿದ್ದೀನಿ. ನೋಟಿಫಿಕೇಶನ್ ಏನೇನೈತಿ, ಸೊ ಏನೆಲ್ಲ ಒಂದು ವಿದ್ಯಾರ್ಹತೆ ಪಡೆದಿರಬೇಕಂತೇಳಿ. ಇಲ್ಲಿಯೂ ಕೂಡ ನೀವು ಗಮನಿಸ್ಕೋಬಹುದು ಪೇಪರ್ ಫಸ್ಟ್ ಏನು ಮಾಹಿತಿ ಐತೆ ಅಂಥೇಳಿ ನೋಡಿ. ಇಲ್ಲಿ ಕೂಡ ಕರೆಂಟ್ ಅಫೇರ್ಸ್ ಬರ್ತದೆ, ಕರೆಂಟ್ ಅಫೇರ್ಸ್ ಐತ್ರಿ. ಆ್ಯಂಡ್ ಇಲ್ಲಿ ಒಂಚೂರು ಪೇಪರ್ ಫಸ್ಟ್ ಆಲ್ಮೋಸ್ಟ್ ಚೇಂಜ್ ಆಗುತ್ತೆ. ಇಲ್ಲಿ ಸಾಮಾನ್ಯ ವಿಜ್ಞಾನ ವಿಷಯಗಳನ್ನು ಒಳಗೊಂಡಿರುವಂಥದ್ದು. ಸಾಮಾನ್ಯ ವಿಜ್ಞಾನ ನಾನು ಆಗಲೇ ಸುರೇಶ್ ಸರ್ ಬುಕ್ ಅಂತ ತೋರಿಸಿದ್ದು, ಅದು ನಿಮ್ಗೆ ಅಲ್ಲಿ ಕವರ್ ಆಗ್ತದೆ. ಭೂಗೋಳಶಾಸ್ತ್ರದ ವಿಷಯಗಳು ಆಲ್ಮೋಸ್ಟ್ ಏನಂತಂದ್ರೆ ನೀವು 6ರಿಂದ 12ನೇ ತರಗತಿ ಕವರ್ ಮಾಡಿರಿ, ಕಂಪ್ಲೀಟಾಗಿ ಏನಪ್ಪ ಅಂದ್ರೆ ನಿಮಗೆ ಸಫಿಷಿಯೆಂಟ್ ಆಗುತ್ತೆ. ಓಕೆ, ಆಮೇಲೆ ಸಮಾಜ ವಿಜ್ಞಾನ ವಿಷಯಗಳು ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಇವೆಲ್ಲವೂ ಕೂಡ ಕವರ್ ಆಗ್ತವೆ ರೀ. ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳು, ಇತಿಹಾಸ ವಿಷಯಗಳು ಅಂತ ಬರ್ತದೆ, ಹೌದಾ. ಆಮೇಲೆ ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತ ಮತ್ತು ಕರ್ನಾಟಕ ಇತಿಹಾಸ ಅಂದ್ರೆ ನೀವು 6 to 12 ಗಮನಿಸ್ಕೋಬೋದು. ಈಗಾಗಲೇ ನಾವು HSTRಗೆ ಏನು ಮಾಡಿದ್ದೇವೆ, ಆ ಕೆಲವೊಂದಿಷ್ಟು ಕ್ಲಾಸಸ್ಗಳು ಇಲ್ಲಿ ಹೆಲ್ಪ್ ಆಗ್ತಾ ಬರ್ತವೆ. ಯಾರು ಇದ್ದೀರಿ ಅವರು ಹೆಲ್ಪ್ಫುಲ್ ಆಗ್ತಾವೆ. ಇನ್ನು ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಅಂದರೆ ಇದು ಮೆಂಟಲ್ ಎಬಿಲಿಟಿ ಬರ್ತದೆ, ಹೌದಾ, ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ನೀವು ಯಾರಾದರೂ ಸ್ವಂತ ಓದೋರು ಇದ್ರಿ ಅಂತಂದ್ರೆ ಸೆಲ್ಫ್ ಸ್ಟಡೀಸ್ಗೆ ಸೊ ಸಾಕಷ್ಟು ಬೇರೆ ಬೇರೆ ಬುಕ್ಗಳು ಸಿಗ್ತಾವೆ. ಅದ್ರ ಜೊತೆಗೆ ಇಲ್ಲೊಂದು ಇದೆ ರೀ, GTS ಅಂತ ಇದೆ ರೀ. ಈ ಪುಸ್ತಕನೂ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಇದನ್ನು ಕೂಡ ಏನಪ್ಪ ಅಂದ್ರೆ ನೀವು ಇಟ್ಕೊಂಡು ಸ್ಟಡೀಸ್ ಮಾಡಬಹುದಾಗಿರ್ತೈತಿ.
ಇನ್ನು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇವೆಲ್ಲ ನೋಡ್ರಿ SSLC ಮಟ್ಟದ ಜ್ಞಾನ, ಈ ಮೆಂಟಲ್ ಎಲ್ಲ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳ ಬಗ್ಗೆ ತಿಳ್ಕೋಬೇಕು. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಉಂಟಾದಂಥ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬೆಳವಣಿಗೆಯ ಕುರಿತ ವಿಷಯಗಳು. ಈಗಾಗಲೇ ನೀವು 7ನೇ ತರಗತಿಯಲ್ಲಿ ಭೂ ಸುಧಾರಣೆಗಳ ಕುರಿತಾಗ ಒಂದು ಪಾಠ ಐತಿ, ಬಟ್ ಇನ್ನೂ ಕೂಡ ಏನಪ್ಪ ಅಂದ್ರೆ ಡೆಪ್ತ್ ಆಗಿ ತಿಳ್ಕೊಬೇಕಾಗ್ತದೆ. ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆ ಮತ್ತು ಅದರ ಸಾಮರ್ಥ್ಯ, ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತಾಗಿರುವಂಥ ವಿಷಯಗಳ ಬಗ್ಗೆ. ಇನ್ನು ಗ್ರಾಮ ಪಂಚಾಯತಿ ಕುರಿತಾಗಿ ಇಲ್ಲೂ ಕೂಡ ಕೇಳ್ತಾನೆ. ಆಗಲ್ಲಿ ನೋಡಿದ್ವಲ್ಲ ಅದೇ ರೀ ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ವಿಷಯಗಳು, ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕರ್ನಾಟಕದ ಒಂದು ಆಡಳಿತದಲ್ಲಿ ಹೆಂಗೆ ಬಳಕೆ ಆಗ್ತದೆ ಅಂಥೇಳಿ. ಇನ್ನು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತ ವಿಷಯಗಳು ಮತ್ತು ಬೌದ್ಧಿಕ ವಿಷಯಗಳು ಇವು ಒಳಗೊಂಡಂಥ ಪೇಪರ್ ಫಸ್ಟ್ ಏನು ಅಂದ್ರೆ ನಾವು ನೋಡ್ತಾ ಬರ್ತೀವಿ. 100 ಅಂಕ, 100 ಪ್ರಶ್ನೆಗಳು, 2 ಗಂಟೆ ಕಾಲಾವಕಾಶ. ಇನ್ನು ಪೇಪರ್ ಸೆಕೆಂಡ್ ಏನಿದೆ ನಿರ್ದಿಷ್ಟ ಪತ್ರಿಕೆ ಇನ್ನೂ ಕೂಡ ಅವ್ರ ಸಿಲೆಬಸ್ ಅನೌನ್ಸ್ ಮಾಡಿಲ್ಲ, ಬಟ್ ಆಲ್ಮೋಸ್ಟ್ ಹಿಂದೆ ಏನಿತ್ತು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಹಾಗೆ ಐತಿ ನೋಡೋಣಂತೆ. ಸೊ ಇದು ಬಿಟ್ಟು ಅನೌನ್ಸ್ ಆಯಿತು ಅಂತಂದರೆ ಅದು ಕೂಡ ನಿಮ್ಗೆ ನಾನು ಒಂದು ವಿಡಿಯೋದಲ್ಲಿ ಮಾಡಿ ತಿಳಿಸ್ತಾ ಬರ್ತೇನಂತ. ಇನ್ನು ಕ್ರೈಸ್ಗೆ ಸಂಬಂಧಪಟ್ಟಂಗೆ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂಗೆ ನಿಮ್ಮ ರಮೇಶ್ ಅಕಾಡೆಮಿ ಆ್ಯಪ್ ಒಳಗೂ ಒಂದು ಬ್ಯಾಚ್ ಸದ್ಯದಲ್ಲಿ ಕೂಡ ಸ್ಟಾರ್ಟ್ ಆಗ್ತದೆ. ಇದು ಕೂಡ ನೀವು ಆಲ್ಮೋಸ್ಟ್ ಏನಪ್ಪ ಅಂದ್ರೆ 20ನೇ ತಾರೀಕಿನಿಂದ ಹೊಸ ಬ್ಯಾಚನ್ನು ಏನಪ್ಪ ಅಂದ್ರೆ ನೋಡ್ಬೋದು. ಆಲ್ಮೋಸ್ಟ್ ನಾಳೆಯಿಂದ ಲೈವ್ ಆಗತ್ತೆ ರೀ, ನೀವು ಆ್ಯಪ್ ಒಳಗೆ ಹೋಗಿ ಸೇರ್ಕೋಬಹುದು, ಸರಿನಾ? ಇನ್ನು ಪೇಪರ್ ಫಸ್ಟು ಮತ್ತು ಸೆಕೆಂಡ್ಗೆ ಸಂಬಂಧಪಟ್ಟಂಗೆ ಯಾರು ಕನ್ನಡ ಶಿಕ್ಷಕರಿದ್ದೀರಿ ಅವರು ಕೂಡ ಸೇರ್ಕೋಬಹುದು. ಹೊಸದಾಗಿ ಏನಪ್ಪ ಅಂದ್ರೆ ಲೈವ್ ಬ್ಯಾಚ್ ಕೋರ್ಸ್ ಏನಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ನಿಮಗೆ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ಮಾಹಿತಿ ಸಿಗ್ತಾ ಬರ್ತದೆ. ಓಕೆ, ಇದಿಷ್ಟು. ಆಮೇಲೆ ಕ್ರೈಸ್ಗೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ, ಅದು ಗೊತ್ತಿರಲಿ. ಇನ್ನು 3 ಪರೀಕ್ಷೆಗಳಿಗೆ ಒಳಗೊಂಡಂತೆ ಋಣಾತ್ಮಕ ಅಂಕಗಳು, ನೆಗೆಟಿವ್ ಇದೆ ರೀ, ಋಣಾತ್ಮಕ ಅಂಕಗಳಿದಾವ, ಕಡಿತಾನ ನೆಗೆಟಿವ್ ಐತಿ. ಅಂದರೆ ಏನು? ಒಂದು ತಪ್ಪಾದ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಾನೆ. ಅಂದರೆ ಏನರ್ಥ ಕೊಡುತ್ತೆ? ನೀವು 4 ಕ್ವಶನ್ ತಪ್ಪು ಮಾಡಿರಿ ಅನ್ಕೋಣ, ಅವಾಗ ಏನಾಗತ್ತೆ, ನೀವು ಪಡ್ಕೊಂಡಂಥ 1 ಅಂಕ ನಿಮ್ಮ ಕೈ ಬಿಟ್ಟು ಹೋಗ್ತದೆ. ಓಕೆ, ಇದು ಒಂದು. ಇನ್ನು ಎರಡನೇದಾಗಿ ಇಲ್ಲಿ ಈ ಸಲ ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಟೈಮೇ ಬಂದದ್ದು, ನೀವು ಇಲ್ಲಿ ನೆಗೆಟಿವಿಟಿ ಇರೋದ್ರಿಂದ ಕೆಲವೊಂದಿಷ್ಟು ಕ್ವಶನ್ ಬಿಟ್ಟು ಹಾಕ್ತೀರ ಅಂತ ಕಾರಣ. ಬಿಟ್ಟಾಗ ಹಾಗೆ ಬಿಟ್ಟು ಹೋಗೋದಿಲ್ಲ, ಲಾಸ್ಟಿಗೆ ಏನಪ್ಪ ಅಂದ್ರೆ ನಿಮ್ಗೆ ಸಮಯಾವಕಾಶ ಕೊಡ್ತಾನೆ. ನೀವೇನು ಮಾಡಬೇಕು ಅಂದ್ರೆ ಅದನ್ನು ಸರ್ಕಲ್ ಮಾಡಬೇಕು. ಯಾವುದು? 5ನೇದು, ನಾನು ಯಾವುದೇ ಅದನ್ನು ಆನ್ಸರ್ ಮಾಡಿಲ್ಲ ಅಂತ ಸರ್ಕಲ್ ಮಾಡಬೇಕು. ಸರ್ಕಲ್ ಮಾಡಲಾರ್ದೆ ನೀವು ಹಾಗೆ ಬಂದ್ರಿ ಅಂತ ಅನ್ಕೋಣ. ಸೊ ಅವಾಗ ಏನಾಗುತ್ತೆ, ಇದಕ್ಕೆ ನೀವು ರಾಂಗ್ ಆನ್ಸರ್ ಹಾಕಿರೋನು ಕನ್ಸಿಡರ್ ಮಾಡಿ 0.25 ಇಲ್ಲಿ ಅಂಕ ಕಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಈ ಒಂದು ವಿಷಯಗಳು ಕೂಡ ಏನಪ್ಪ ಅಂದ್ರೆ ನಿಮಗೆ ನೆನ್ಪಿಟ್ಕೋಬೇಕು. ಓಕೆ, ಈ ಒಂದು ವಿಷಯನೂ ಕೂಡ ನೆನ್ಪಿಟ್ಕೊಳ್ರಿ. ಇದು ಮುಖ್ಯವಾಗಿ ಏನಂದ್ರೆ ಇಲ್ಲಿರುವಂತಹ KE ಮಾಡಿರುವಂಥ ಒಂದು ಬದಲಾವಣೆ. ಓಕೆ, ಇತ್ತೀಚೆಗೆ ಯಾಕಂದ್ರೆ ಅಕ್ರಮಗಳು ಜಾಸ್ತಿ ಆಗ್ತಿದ್ದರಿಂದ ಕೆಲವರೆಲ್ಲ ಏನಪ್ಪ ಅಂದ್ರೆ OMR ಹಂಗೆ ಖಾಲಿ ಕೊಟ್ಟೋರು ಅಲ್ಲೆಲ್ಲ ತುಂಬ್ಕೋತಿದ್ರು ಅಂಥೇಳಿ, ಅದಕ್ಕಾಗಿ KE ಒಂದು ಒಳ್ಳೆಯ ಒಂದು ಕ್ರಮವನ್ನು ತೊಗೊಂಬಂದದ. ಓಕೆ, ಸೊ ಇದಿಷ್ಟು ಏನಂದ್ರೆ ಈ ಒಂದು ವಿಷಯದ ಕುರಿತಾಗಿರುವಂಥ ಸಂಕ್ಷಿಪ್ತ ಮಾಹಿತಿ. ಏನೇ ಡೌಟ್ಸ್ಗಳಿದ್ರು ಕಮೆಂಟಲ್ಲಿ ಆಗ್ತಾ ಬನ್ನಿರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಬರ್ತೀನಿ. ಏನಾದ್ರು ಡೌಟ್ಸ್ಗಳು ಇತ್ತು ಅಂದರೆ ಬ್ಯಾಚಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ 9845949302 ಈ ನಂಬರಿಗೆ ಕರೆ ಮಾಡಿ, ಅಥವಾ 8892090939 ಈ 2 ನಂಬರಲ್ಲಿ ಯಾವುದಕ್ಕಾದ್ರೂ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸಂವಹನ ಆಗಿರಬಹುದು ಅಥವಾ ಕನ್ನಡ ಆಗಿರಬಹುದು, HSTR GPSTR ಆಗಿರಬಹುದು. ಹೊಸದಾಗಿ ಏನಪ್ಪ ಅಂದರೆ HSTR GPSTR ಮತ್ತು PSTRಗೋಸ್ಕರ MCQs ಲೈವ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗಬಹುದು. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸ್ನೇಹಿತರೆ.